ನಮ್ಮ ಈ ಕಾರ್ಯಕ್ರಮದ ಮೊದಲ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು, ಹೃದ್ರೋಗ ತಜ್ಞರು. ಇವರ ಸಾಧನೆ ಹೇಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ. ವಿಟಿ ನೋಡ್ಕೊಂಡು ಬರೋಣ, ಆಮೇಲೆ ಕಾರ್ಯಕ್ರಮ ಆರಂಭಿಸೋಣ. ವಿಟಿ ಪ್ಲೀಸ್. ಇವರು ಕರ್ನಾಟಕದ ಖ್ಯಾತ ಮಕ್ಕಳ ಹೃದ್ರೋಗ ತಜ್ಞರು ಮತ್ತು ಸಾಹಿತಿ ಕೂಡ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಮಕ್ಕಳ ಹೃದ್ರೋಗ ಕೇಂದ್ರ ಸ್ಥಾಪಿಸಿದ ಕೀರ್ತಿ ಇವರದ್ದೇ. ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯ ಮಾಜಿ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೃದ್ರೋಗದಿಂದ ಬಳಲುವ ಮಕ್ಕಳ ಪಾಲಿಗೆ ಮರುಜೀವದಾತೆ. ಆ ಮೂಲಕ ಆ ಮಕ್ಕಳ ಪಾಲಿಗೆ ತಾಯಿ ಅಂತಾನೆ ಹೆಸರುವಾಸಿಯಾಗಿರೋರು. ಶಸ್ತ್ರಚಿಕಿತ್ಸೆ ಇಲ್ಲದೆ ಆಂಪ್ಲಾಟ್ಸರ್ ಡಿವೈಸ್ ಮೂಲಕ ಮಕ್ಕಳ ಹೃದಯದ ರಂಧ್ರ ಮುಚ್ಚಿದ ಮೊದಲ ವೈದ್ಯ ಅನ್ನೋದು ಇವರ ಹೆಗ್ಗಳಿಕೆ. ಅಷ್ಟೇ ಅಲ್ಲ, ಇಂಡಿಯನ್ ಅಕಾಡೆಮಿ ಆಫ್ ಎಕೋ ಕಾರ್ಡಿಯಾಲಜಿಯ ಮೊದಲ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ವೃತ್ತಿಯಲ್ಲಿ ವೈದ್ಯರಾದರೆ ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿದ್ದಾರೆ. ಅಷ್ಟೇ ಅಲ್ಲ, ವೈದ್ಯಕೀಯ ವಿಜ್ಞಾನಿ, ಸಮಾಜ ಸೇವಕಿ, ಜನಜಾಗೃತಿ ಹೋರಾಟಗಾರ್ತಿಯೂ ಹೌದು. ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, ಡಬ್ಲ್ಯೂಸಿಸಿ ಬಿಜಿಸಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಿಂದ ಪುರಸ್ಕೃತರಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನ ಮತ್ತೊಮ್ಮೆ ಸನ್ಮಾನಿಸುವುದಕ್ಕೆ, ಅವರ ಮಾತನ್ನ ಸಂಭ್ರಮಿಸೋಕೆ ವೇದಿಕೆ ಈಗ ಸಿದ್ಧ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ನನ್ನ ಕೋಲಿಗ್ ಶ್ರೀಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಬಹಳ ಹೆಮ್ಮೆ, ಬಹಳ ಸಂತೋಷ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಂಥವರು ನಮ್ಮ ನಡುವೆ, ಅವ್ರನ್ನ ನೋಡ್ತಾ ಇರೋದೇ ಒಂದು ಸಂತೋಷ ಮತ್ತೆ ಪ್ರೇರಣೆ, ಸದಾ ಪ್ರೇರಣಾದಾಯಕ. ನನ್ನಂತ ಸಹಸ್ರಾರು ಜನ ಹೆಣ್ಣು ಮಕ್ಕಳು ಅವ್ರಿಗೆ ಪರಿಚಯ, ಅವರು ಗೈಡ್ ಮಾಡ್ತಾ ಇರ್ತಾರೆ, ಹೀಗ್ ಮಾಡಿ ಹಾಗ್ ಮಾಡಿ ಅಂತ. ನಮ್ಗೆಲ್ಲ ಒಂದು ಕೌತುಕ, ಇದು ಬಹುಶಃ ಸರಿಯಾದ ಶಬ್ದ ಅಂತ ಅನ್ಸುತ್ತೆ, ಒಂದು ಕೌತುಕ, ಒಂದು ವಿಸ್ಮಯ ವಿಜಯಲಕ್ಷ್ಮಿ ಮೇಡಮ್ ಅಂತಂದ್ರೆ. ನಾನೇ ಸ್ವತಃ ಒಂದು 18 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ನಗು, ಅದೇ ಉತ್ಸಾಹ, ಅದೇ ಸಾಧನೆ, ಇನ್ನಷ್ಟು ಮತ್ತಷ್ಟು. ಹೇಗ್ ಸಾಧ್ಯ ಇದೆಲ್ಲ ಅಂತ ನೋಡಿ. ಇಡೀ ಸಮಾಜವನ್ನ ಪರಮಾತ್ಮನ ಸ್ವರೂಪ ಅಂತ ತಗೊಂಡಾಗ, ನೀವು ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಂಡಾಗ, ಪ್ರೀತಿಯಿಂದ ಎಲ್ಲರನ್ನೂ ನೋಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಚೈತನ್ಯ ಮತ್ತೆ ಶಕ್ತಿ ತಾನಾಗೆ ಬರುತ್ತೆ ಅಂತ ನನಗನ್ಸುತ್ತೆ. ಇದು ಶರಣ ಸಂಸ್ಕೃತಿಯ ಪ್ರಕಾರ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂಥದ್ದಿದೆಯಲ್ಲ, ಆ ಗುಣವನ್ನ ಯುವಕರು ಬೆಳೆಸ್ಕೊಂಡಿದ್ದೇ ಆದ್ರೆ ಅವರು ಕಾಕ್ರೋಚ್ಗಳಾಗೋದಿಲ್ಲ, ಸಾಧಕರಾಗಿ ಇಲ್ಲಿ ಬರ್ತಾರೆ ಅಂತ ನಾನು ಹೇಳ್ಬೋದು. ಓಕೆ. ಯಾವಾಗ್ಲೂ ವಿಜಯಲಕ್ಷ್ಮಿ ಮೇಡಮ್ ಅವರು ಇದನ್ನ ಹೇಳ್ತಾರೆ, ಎಲ್ಲರನ್ನು ಪ್ರೀತಿಯಿಂದ ಕಂಡ್ರೆ ನಮ್ ಹೃದಯನೂ ಚೆನ್ನಾಗಿರುತ್ತೆ ಅಂತ. ಅವರು ಅದೊಂದು ಮೆಡಿಕಲ್ ಟಿಪ್ ಆಗಿ ಕೂಡ ಅಡ್ವೈಸ್ ಮಾಡ್ತಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ಅಷ್ಟು ಸುಲಭ ಅಲ್ಲ. ನಿಮ್ಮ ಜೀವನದಲ್ಲಿ ಡೆಫಿನೆಟ್ಲಿ ಈಗಲೂ ಕೂಡ ಅವರು ಸಾಧನೆಯ ಶಿಖರವನ್ನು ಏರ್ತಾನೆ ಇದ್ದಾರೆ, ಮಾಡಿದಷ್ಟು ಸಾಧನೆ ಅನ್ನೋ ಹಾಗೆ. ನೂರಾರು ಕ್ಷೇತ್ರಗಳಲ್ಲಿ, ಅದು ಬರವಣಿಗೆ ಇರಬಹುದು, ಪಬ್ಲಿಕ್ ಸ್ಪೀಕಿಂಗ್ ಇರಬಹುದು, ಅವರದೇ ಸ್ವಂತ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ವಿಚಾರ ಇರಬಹುದು, ಈ ಎಲ್ಲ ವಿಚಾರಗಳಲ್ಲಿ ಒಂದ್ ರೀತಿಯ ಔನ್ನತ್ಯವನ್ನು ಅವರು ತಲುಪಿದ್ದಾರೆ. ಇದನ್ನು ಮಾಡುವಾಗ ನಿಮ್ಗೆ ಡೆಫಿನೆಟ್ಲಿ ನೂರಾರು ಸವಾಲುಗಳು ಎದುರಾಗಿರತ್ತೆ. ನಿಮ್ ಬಗ್ಗೆ ಈರ್ಷೆ, ನಿಮ್ ಬಗ್ಗೆ ಮತ್ಸರ, ನಿಮ್ ಬಗ್ಗೆ ಕಾಂಪಿಟೇಟಿವ್ನೆಸ್, ವಾಟ್ ನಾಟ್, ಅದೆಲ್ಲ ನೀವು ಮೀರ್ಕೊಂಡು ಬಂದಿರ್ತೀರಾ. ಹಿಂಗ್ ಸಾಧ್ಯ ಆಯ್ತು ಅಂತ ನೋಡಿ. ನೀವು ಈರ್ಷೆ ಅಂದಾಗ ನೆನಪಾಯ್ತು, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ. ಜಗತ್ತಿನಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮಾತ್ರ ಮದ್ದಿಲ್ಲ. ಅದು ಒಂದೇ ಅಂದ್ರೆ ಉದಾಸೀನ ಮಾಡೋದು. ಅದನ್ನ ಯಾರು ಹೊಟ್ಟೆ ಕಿಚ್ಚು ಪಡ್ತಾರೋ ಅವರು ಉದಾಸೀನ ಮಾಡಿ ನಿಮಗೆ ಅದು ತೊಂದರೆ ಆಗೋದಿಲ್ಲ. ಇನ್ನು ಯಾರಾದ್ರೂ ನಿಮಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ಜಸ್ಟ್ ಇಗ್ನೋರ್ ದೆಮ್. ಅದು ನನ್ನ ಪಾಲಿಸಿ. ಮೆಟ್ಟಲು ಅಂತಂದ್ರೆ ಸವಾಲು ಅಂದ್ರೆ, ನಾನು ಮೆಡಿಕಲ್ ಕಾಲೇಜ್ ಸೇರಿದಾಗ ನಮ್ಮ ಅಜ್ಜ ನನಗೆ ಹೇಳಿದ್ದು, ಬಿ ಆನೆಸ್ಟ್ ಅಂಡ್ ಸಿನ್ಸಿಯರ್, ಎವ್ರಿಥಿಂಗ್ ವಿಲ್ ಫಾಲೋ ಅಂತ. ನಾನು ಅದನ್ನ ಅಕ್ಷರಶಃ ಪಾಲಿಸಿದ್ದೀನಿ. ಹಾಗಾಗಿ ಯಾವುದೇ ಸವಾಲು ಬಂದ್ರೂ ನನಗೆ ಭಯ ಅನ್ನೋದು ಇಲ್ಲ. ಯಾಕಂದ್ರೆ ಯಾವಾಗ ನೀವು ಪ್ರಾಮಾಣಿಕರಾಗಿರ್ತೀರಲ್ಲ, ನಿಮ್ಗೆ ಯಾರೂ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಎರಡನೇದು, ನಮ್ಮಪ್ಪ ನನ್ಗೆ ಹೇಳಿದ್ರು, ಕೆಸರಿನಲ್ಲಿರೋ ಕಮಲದ ಹಾಗೆ ಇರೋದನ್ನ ಕಲಿ ಅಂತ. ಕೆಸರಲ್ಲಿ ಕಮಲ ಇರುತ್ತೆ, ಆದ್ರೆ ಅದಕ್ಕೇನು ಅಂಟ್ಕೊಳ್ಳಲ್ಲ.
ಹಾಗೆ ನಾನು ನನ್ನ ಬದುಕಿನಲ್ಲಿ ನಡ್ಕೊಂಡು ಬಂದಿದ್ರಿಂದ ಸುತ್ತಲೂ ಎಷ್ಟೇ ಕೊಚ್ಚೆ ಇರ್ಲಿ, ಎಷ್ಟೇ ಇದಿರ್ಲಿ, ಅವ್ರು ಎಷ್ಟೇ ಈರ್ಷೆ ಮಾಡ್ಲಿ, ಎಷ್ಟೇ ಏನೇ ಕಾಟ ಕೊಟ್ರು ಕೂಡ ನನ್ನ ಗುರಿ ಒಂದೇ, ಅದು ಮಕ್ಕಳ ಹೃದಯದ ಆರೋಗ್ಯ. ಅದನ್ನು ಬಿಟ್ರೆ ನಾನೇನು ಯೋಚನೆ ಮಾಡಲ್ಲ. ಉದಾಹರಣೆಗೆ ಹೇಳ್ತೀನಿ, ಒಂದು ಮಗು ಗೋಪಾಲ್ ಅಂತ 4 ವರ್ಷದ ಮಗು, ಅದಕ್ಕೆ ಅಯೋಟೋ ವೆಂಟ್ರಿಕುಲರ್ ಟನಲ್ ಇತ್ತು. ಅದಕ್ಕೆ ಮುಚ್ಚೋಕೆ ಮೊದಲೆಲ್ಲ ಸರ್ಜರಿ ಮಾಡ್ತಾ ಇದ್ರು. ನಾನು ಡಿವೈಸ್ ಇಂದ ಮಾಡ್ಬೇಕಂದಿದ್ದಕ್ಕೆ ಕರ್ಟ್ ಆಂಪ್ಲಾಟ್ಸ್ ಅನ್ನೋರು ಸ್ವತಃ 3 ಡಿವೈಸ್ಗಳನ್ನ ಫ್ರೀ ಆಫ್ ಕಾಸ್ಟ್ ಕಳಿಸಿದ್ರು. ನಾನು ಒಂದ್ ಹಾಕ್ದೆ, ಅದು ಕೂತ್ಕೊಳ್ಳಿಲ್ಲ, ವಾಪಸ್ ತೆಗೆದೆ. ಇನ್ನೊಂದು ಹಾಕ್ದೆ, ಅದು ಓವರ್ ಸೈಜ್ ಆಯ್ತು, ಅದನ್ನ ತೆಗೆದೆ. 3ನೇದು ಹಾಕುವಾಗ ಒಂದೇ ಸಮನೆ ಅನಸ್ಥಿಶಿಯಾಲಜಿಸ್ಟ್ ಕಟ 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 ಅಂತ ಸಹಸ್ರನಾಮದಲ್ಲಿ ಬೈತಾ ಇದ್ದಾರೆ. ಈ ತರ ಮಾಡ್ತಾ ಹೋದ್ರೆ ಆಗೋಯ್ತು, ಇನ್ನೇನಾಗತ್ತೆ ಅಂತ. ನಾನು ಆ ಕಡೆಗೆ ಗಮನನೇ ಕೊಡ್ಲಿಲ್ಲ. ಕಾನ್ಸಂಟ್ರೇಟ್ ಮಾಡಿ ಆ ಡಿವೈಸ್ ಹಾಕಿ ಮುಚ್ಚಿದೆ. ಅದು ವರ್ಲ್ಡ್ ಅಲ್ಲೇ ಪ್ರಥಮ ಬಾರಿ, ಅಂದ್ರೆ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅಂತ ವರ್ಲ್ಡ್ ರೆಕಾರ್ಡ್ ಆಯ್ತು. ನೀವು ಯಾವಾಗ ನಕಾರಾತ್ಮಕತೆಯನ್ನ ದೂರ ಇಟ್ಟು ಸಕಾರಾತ್ಮಕ ಚಿಂತೆಯಿಂದ ಜೀವ ಉಳಿಸೋದು ಮಾತ್ರ ನಿಮ್ಮ ಕೆಲಸ, ಅದು ಪರಮಾತ್ಮನ ಕೆಲಸ. ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆ ನಿಮ್ಗಿದ್ರೆ ಯಾವ ಸಮಸ್ಯೆನೂ ನಿಮಗೆ ದೊಡ್ಡದು ಅಂತ ಅನ್ಸೋದಿಲ್ಲ ಅಂತ ನನ್ಗನ್ಸುತ್ತೆ.